ಕುಲಗುರು ಅಂಬಿಗರ ಚೌಡಯ್ಯನ ಪಾದಕ್ಕೆ ನೆನೆಸುತ್ತಾ, ಹಾಗೆ ನಮ್ಮ ಕುಲಗುರು ವಾಲ್ಮೀಕಿ ಮಹಾರಾಜರ ಪಾದಕ್ಕೆ ವಂದಿಸುತ್ತಾ, ಈ ವೇದಿಕೆಯ ಮೇಲೆ ಆಸೀನರಾಗಿರುವಂತಹ ನಮ್ಮ ಸಮಾಜದ ಮೊದಲನೇ ಗುರುಗಳಾದಂತಹ ಶಾಂತ ಗಂಗಾಧರ ಸ್ವಾಮಿಗಳನ್ನು ಮುಡಿಕೊಟ್ಟು ಮತ್ತು ಈ ವೇದಿಕೆಯ ಮೇಲೆ ಆಸೀನರಾಗಿರುವಂಥ ಮತ್ತು ಮುಂಭಾಗದಲ್ಲಿ ಆಸೀನರಾದಂಥ ಎಲ್ಲ ನನ್ನ ಬಂಧುಗಳ ಪಾದಕ್ಕೆ ನನ್ನ ನಮಸ್ಕಾರಗಳನ್ನ ತಿಳಿಸ್ತಾ ಇದ್ದೇನೆ. ಈ ದಿವಸ ಬಿಜಾಪುರ ಜಿಲ್ಲೆಯಲ್ಲಿ ನಮ್ಮ ಒಂದು ಸಂಘಟನೆ ಕಾರ್ಯಕ್ರಮಕ್ಕೆ ನಾವು ಆಹ್ವಾನ ಮಾಡಿದ್ವಿ. ಆಗ ಇದರ ಒಂದು ನೇತೃತ್ವವನ್ನು ಧರ್ಮಣ್ಣ ನಾಟಿಕರ್ ಅವರು, ವೀರಣ್ಣ ನಾಟಿಕರ್ ಅವರು, ಮೇಲ್ಕರ್ ಸಾಹೇಬರು ಮತ್ತು ನೀವೆಲ್ಲರೂ ತಗೊಂಡು ಇಲ್ಲಿ ಬಂದಿದ್ದಕ್ಕೆ ನಿಮಗೆ ಅಭಿನಂದನೆಗಳನ್ನ ತಿಳಿಸ್ತಾ ಇದ್ದೀವಿ. ಇವತ್ತು ಆಮೇಲೆ ಇನ್ನೊಂದು ಮರ್ತಿದ್ವಿ, ಬಿಜಾಪುರ ಜಿಲ್ಲಾ ಪಂಚಾಯತಿಯಲ್ಲಿ ಗೆದ್ದಿರೋನ ಮೇಲೆ ಇಲ್ಲಿ ಅಧ್ಯಕ್ಷರು, MLCಗಳು, MLAಗಳು, MP ಗಳು ಈಗ ಪ್ರೆಸೆಂಟ್ ಯಾರಿಲ್ಲ ಅಲ್ಲ. ಕೇಳ್ದೆ ಒಂದ್ಸರಿ ಕೇಳ್ಕೋಬೇಕಲ್ಲ. ಆ ಬಾಗಲಕೋಟೆಯಿಂದ ಬಂದಿರೋ ಜಿಲ್ಲಾ ಪಂಚಾಯತ್ ಅಧ್ಯಕ್ಷರುಗಳು, MLAಗಳು, MP ಗಳೆಲ್ಲ ಮೇಲೆ ಬರ್ತಾರೆ. ಗುಲ್ಬರ್ಗದಿಂದ ಬಂದಿರೋ MLAಗಳು, MP ಗಳು, ಜಿಲ್ಲಾ ಪಂಚಾಯತಿ ಸದಸ್ಯರು, ಅಧ್ಯಕ್ಷರುಗಳೆಲ್ಲ ಮೇಲೆ ಬರ್ತಾರೆ. ಬೀದರ್ ಜಿಲ್ಲೆಯಲ್ಲಿರೋ ಎಲ್ಲ MLAಗಳು, MP ಗಳು, ಜಿಲ್ಲಾ ಪಂಚಾಯತಿ ಅಧ್ಯಕ್ಷರು, ಸದಸ್ಯರುಗಳೆಲ್ಲ ಮೇಲೆ ಬರ್ತಾರೆ. ಸಮಾಜದ ಸ್ಥಿತಿ ಎಲ್ಲಿದೆ ನೋಡಿ. ಎಷ್ಟು ವೋಟರ್ಸ್ ಇದ್ದೀವಿ, ಏನೇನಾಗಿದ್ದೀವಿ. ಇವತ್ತು ಎಲ್ಲ ಕ್ಷೇತ್ರದಲ್ಲಿ, ಉತ್ತರ ಕರ್ನಾಟಕ, ಕಲ್ಯಾಣ ಕರ್ನಾಟಕದಲ್ಲಿ ಎಲ್ಲ ಕ್ಷೇತ್ರಗಳಲ್ಲೂ ಮತ್ತೆ ಚಾಮರಾಜನಗರದಿಂದ ಹಿಡಿದು ಬೀದರ್ ತನ ಎಲ್ಲ ಕ್ಷೇತ್ರಗಳಲ್ಲೂ 105 MLAಗಳನ್ನ ಆರಿಸ್ತಾರೋ ಕ್ಷೇತ್ರಗಳಲ್ಲೂ ನಾವು ಬೇಕಂದ್ರೆ ಅವ್ರು ಗೆಲ್ತಾರೆ, ನಾವು ಬೇಡ ಅಂದ್ರೆ ಅವ್ರು ಸೋಲ್ತಾರೆ. ಅಷ್ಟು ಶಕ್ತಿ ಇಟ್ಕೊಂಡಿರುವಂತ ನಮ್ಮ ಸಮಾಜ, ಅದರ ರಾಜಕೀಯ ಸ್ಥಿತಿಗತಿ ಏನಾಗಿದೆ ಅದಕ್ಕೆ ನಿಮ್ಗೆಲ್ಲ ಪರಿಚಯ ಮಾಡಿಸ್ತೇವೆ. ಒಂದು ಕಿರು ಪರಿಚಯ ಮಾಡಿಸ್ತೀವಿ ಯಾವ್ಯಾವ ಸ್ಥಿತಿಗತಿಯಲ್ಲಿ ನಾವಿದ್ದೀವಿ. ಗುಲ್ಬರ್ಗದಲ್ಲಿ 6.5 ಲಕ್ಷ ಜನ ಇದ್ದೀವಿ. 8 ಕ್ಷೇತ್ರದಲ್ಲಿ ಒಂದೇ ಒಂದು ಕ್ಷೇತ್ರದಲ್ಲಿ ನಮ್ಮ MLA ಇಲ್ಲ, ನಮ್ಮ ಜಿಲ್ಲಾ ಪಂಚಾಯತಿ ಸದಸ್ಯ ಇಲ್ಲ.